ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಒಂದು ಹೊಸ ಚಾಪ್ಟರ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಇವತ್ತಿನ ಹೊಸ ಚಾಪ್ಟರ್ ಬಂದು ಒಂದು ಜೀವಶಾಸ್ತ್ರದ ಒಂದು ಪಾಠ. ಜೀವಶಾಸ್ತ್ರ ಅನ್ನೋಣ ಎಲ್ರಿಗೂ ಒಂಥರ ಏನೋ ಒಂಥರ ಖುಷಿ ಅಲ್ಲ, ಯಾಕಂದ್ರೆ ಅದು ನಮ್ಮ ಜೀವದ ಬಗ್ಗೆ ಇರ್ತದ. ಅಥವಾ ಕೇಳಿ ಕೆಮಿಸ್ಟ್ರಿ ಮತ್ತೆ ಫಿಸಿಕ್ಸ್ಗಿಂತ ಕೇಳಕ್ ಭಾಳ ಅಂದ್ರೆ ಭಾಳ ಚಂದ ಒಂದು ಬಯೋಲಜಿ. ಸೊ ಹಾಗಾಗಿ ಇವತ್ತು 10ನೇ ತರಗತಿಯ ಭಾಗ 1ರ 2ನೆಯ ಪಾಠ, ಅಂದ್ರೆ 2ನೇ ಪಾಠ ಆಮ್ಲ ಪ್ರತ್ಯಾಮ್ಲ ಐತಿ. ಸೊ ಇನ್ನ ಜೀವಶಾಸ್ತ್ರಕ್ಕೆ ಬಂದಾಗ ಅದರಲ್ಲಿ 1ನೆಯ ಒಂದು ಅಧ್ಯಾಯ ಜೀವಕ್ರಿಯೆಗಳು. ಸೊ ಜೀವಕ್ರಿಯೆಗಳು ಎಂಬ ಪಾಠಕ್ಕೆ ಒಳಗಿಳಿಯೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂದಿಷ್ಟು ನಾನು ಬೇಸಿಕ್ ಥಿಂಗ್ಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಜೀವಿಯ ಬಗ್ಗೆ ಯಾವ ರೀತಿ ತಿಳ್ಕೊಳ್ಳೋದು ನಾವು? ಸೊ ಒಂದು ಜೀವಿಯ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಯಾವ ರೀತಿ? ಫಾರ್ ಎಕ್ಸಾಂಪಲ್, ನಾನು ಒಂದು ಜೀವಿ. ಸೊ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಏನೇನ್ ನೆಸಸರಿ ಐತಿ? ಸೊ ನಾನು ಹುಟ್ಟಿರುವಂತಹ ಒಂದು ಜಾಗ, ಮೂಲ ಸ್ಥಳ ಯಾವುದು ಅಂದ್ರೆ ಒಂದು ಜೀವಿ ಉಗಮವಾದ ಮೂಲ ಸ್ಥಳ ಯಾವುದು ಅನ್ನೋದು ತಿಳ್ಕೊತೀವಿ. ನೆಲೆ, 2ನೇದು ನೆಲೆ. ಆ ಜೀವಿ ಎಲ್ಲಿ ನೆಲೆಸ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದು. ಇನ್ನ ರೂಪ ವಿಜ್ಞಾನ ಅಂದ್ರೆ ಆ ಜೀವಿ ಎಲ್ಲಿ ರೂಪುಗೊಂಡು ಯಾವ ರೀತಿ ಅದು ನೆಲೆಯನ್ನ ಹೊಂದೈತಿ ಅನ್ನೋದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್, ಜೀವಿ ಅಂತ ಬಂದ್ರೆ ಪ್ರತಿಯೊಂದು ಜೀವಿಯು ಕೂಡ ಬರ್ತೈತಿ. ಸೂಕ್ಷ್ಮ ಜೀವಿಗಳು ಕೂಡ ಇದರಲ್ಲಿ ಬರ್ತಾವ. ಕೇವಲ ಮನುಷ್ಯರು, ದೊಡ್ಡ ದೊಡ್ಡ ಪ್ರಾಣಿಗಳಷ್ಟೇ ಅಲ್ಲ. ಇನ್ನ ಈ ರೂಪ ವಿಜ್ಞಾನದ ತಿಳ್ಕೊಳ್ಕಿತ ಆದ್ಮೇಲೆ ವಿಕಸನ, ಬೆಳವಣಿಗೆಯನ್ನ ತಿಳ್ಕೋಬೇಕು. ಒಂದು ಜೀವಿ ಯಾವ ರೀತಿ ವಿಕಸನ ಹೊಂದೈತೈತಿ, ಬೆಳವಣಿಗೆ ಹೊಂದಾತೈತಿ ಅನ್ನೋ ತಿಳ್ಕೋಬೇಕು. ಸೊ ಇವೆಲ್ಲವೂ ಜೀವಕ್ರಿಯೆಗಳಿಗೆ ಸಂಬಂಧ ಐತಾ? ಎಸ್ ಮಕ್ಕಳ, ಜೀವಕ್ರಿಯೆಗಳಿಗೆ ಸಂಬಂಧ ಐತಿ. ಯಾವ ರೀತಿ ಐತಿ ಇದು? ಒಂದು ಜೀವಿ, ನಾನು ಹೇಳ್ತೀನಿ ಜೀವಕ್ರಿಯೆಗಳಂದ್ರೆ ನಿಮ್ಗೆ ಗೊತ್ತಿಲ್ಲ ಇನ್ನು ಅಂತ ಇಟ್ಕೊಳ್ಳೋಣ. ಒಂದು ಜೀವಿ ಜೀವಂತವಾಗೈತಿ ಅನ್ಲಿಕ್ಕೆ ಏನೇನು ಉದಾಹರಣೆ ತಗೋತೀರಿ ನೀವು? ಏನೇನು ಸಾಕ್ಷಿಗಳನ್ನು ತಗೋತೀರಿ ನೀವು? ಒಂದು ಜೀವಿ ನಡೆದಾಡಿದ್ರೆ ಸಾಕು, ಉಸಿರಾಡಿದ್ರೆ ಸಾಕು, ಒಂದು ಜಾಗದಿಂದ ಇನ್ನೊಂದು ಕಡೆ ಚಲನೆ ಮಾಡಿದ್ರೆ ಸಾಕು. ಇದಿಷ್ಟಿದ್ರೆ ಮಾತ್ರ ಒಂದು ಜೀವಿಗೆ ಜೀವ ಐತಿ ಅಂತ ಅರ್ಥನ? ಎಸ್ ಮಕ್ಕಳ, ಇವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣುವಂತಹ ಚಲನೆಗಳು, ಕಣ್ಣಿಗೆ ಕಾಣುವಂತಹ ಅಂಶಗಳು. ಇವುಗಳನ್ನ ನಾವು ಗೋಚರ ಅಂಶಗಳು ಅಂತ ಕರಿತೀವಿ, ಅಥವಾ ಗೋಚರ ಚಲನೆಗಳು ಅಂತ ಕರಿತೀವಿ. ಒಂದು ಉಸಿರಾಟ ಮಾಡ್ತೀವಿ, ಒಂದು ಚಲನೆ ಮಾಡ್ತೀವಿ, ಇನ್ನ ಬೆಳವಣಿಗೆನ ಹೊಂದುತ್ತೀವಿ. ಇವು 3 ಇದ್ರ ಆ ಒಂದು ಜೀವಿ ಜೀವಂತವಾಗೈತಿ ಅಂತ ಹೇಳ್ಬಹುದು ಮಕ್ಕಳ. ಹೌದು, ಓಕೆ, ವೆರಿ ಗುಡ್, ನೀವು ಥಿಂಕ್ ಮಾಡ್ತಿರೋದು ಕರೆಕ್ಟ್. ಹಂಗಿತ್ತಂದ್ರ ಸಸ್ಯ, ಇದು ಜೀವ ಐತ? ಜೀವ ಇಲ್ಲ ಸಸ್ಯಕ್ಕ? ಜೀವ ಇದೆ, ಸಸ್ಯಗಳಿಗೆ ಜೀವ ಇದೆ ಎಂದು ಹೇಳಿದವರು ಯಾರು? ಭಾರತದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್ ಅವರು ಹೇಳ್ತಾರ, ಸಸ್ಯಗಳಿಗೂ ಕೂಡ ಪ್ರಾಣಿಗಳಂತೆ ಜೀವ ಇದೆ. ಸೊ ಹಂಗಿತ್ತಂದ್ರ ನೀವು ತಿಳ್ಕೊಂಡ್ರಿ, ಉಸಿರಾಟ ಮಾಡಿದ್ರೆ, ಬೆಳವಣಿಗೆ ಹೊಂದಿದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾವಣೆ ಆದ್ರೆ ನೀವು ಜೀವಂತ ಜೀವ ಅಂತ ಕರಿತೀರಿ. ಹಂಗಿತ್ತಂದ್ರೆ ಸಸ್ಯ ಎಲ್ಲೂ ಬದಲಾವಣೆ ಆಗಲ್ಲ, ಬಹಳ ಅಂದ್ರೆ ಚಲನೆ ಅಂತೂ ಆಗಲ್ಲ, ಬೆಳವಣಿಗೆ ಆಗ್ಬೋದು. ಹಂಗಿತ್ತಂದ್ರೆ ಸಸ್ಯ ಜೀವಂತ ಜೀವಕೋಶ ಅನ್ಬೋದಾ ಮಕ್ಕಳ? ಎಸ್. ಹಂಗಿತ್ತಂದ್ರೆ ಸಸ್ಯ ಚಲನೆ ಮಾಡಲ್ಲ, ಅದು ಉಸಿರಾಟ ಮಾಡೋದು ನಮಗೆ ಕಾಣಿಸಲ್ಲ. ಸೊ ಕೇವಲ ಬೆಳವಣಿಗೆಯ ಮುಖಾಂತರ ನಾವು ಒಂದು ಜೀವಿ ಜೀವಂತ ಐತಿ ಅಂತ ಹೇಳ್ಬೋದಾ? ಓಕೆ, ಹೇಳ್ಬೋದು, ಹೇಳಿಕೆ ಇಲ್ಲ ಅಂತ ನಿಮ್ಮ ಅನಿಸಿಕೆ ಇರಬಹುದೇನು. ಸೊ ಹೇಳ್ಬೋದು
ಅಥವಾ ಹೇಳದೇ ಇರಬಹುದು, ಇದು ನಿಮ್ಮ ಅನಿಸಿಕೆ ಇರಬಹುದೇನು. ಆದರೆ ಸಸ್ಯಗಳು ಗೋಚರ ಚಲನೆಯನ್ನ ತೋರಿಸುವುದಿಲ್ಲ. ಹಂಗಿತ್ತಂದ್ರ ಯಾವ ಚಲನೆ ತೋರಿಸ್ತಾವು? ಅವುಗಳು ಅಗೋಚರ ಚಲನೆಯನ್ನ ವ್ಯಕ್ತಪಡಿಸ್ತಾವು. ಅದೇ ರೀತಿ ಮಾನವರು, ಪ್ರಾಣಿಗಳು ಕೂಡ ಅಗೋಚರ ಚಲನೆಗೆ ವ್ಯಕ್ತಪಡಿಸ್ತಾವು. ಅಗೋಚರ ಚಲನೆಗಳು ಯಾವುವು? ಗೋಚರ ಚಲನೆಗಳು ಗೊತ್ತಾಯ್ತು ನಿಮಗ? ಅಂದ್ರೆ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಾವು? ಚಲನೆ ಮಾಡ್ತೀವಿ. ಒಂದು ಜೀವಿ ಐತಿ, ಜೀವಂತ ಐತಿ ಅಂದ್ರೆ ಅದು ಅಡ್ಡಾಡ್ತದ, ಉಸಿರಾಟ ಮಾಡ್ತದ, ಬೆಳವಣಿಗೆ ಹೊಂತದ. ಹಂಗಿತ್ತಂದ್ರೆ ಕಣ್ಣಿಗೆ ಕಾಣದೇ ಇರುವಂತಹ ಚಲನೆಗಳು ಯಾವುವು? ಎಸ್ ಮಕ್ಕಳ, ಒಂದು ಜೀವಿ ಆಗ್ಬೇಕು, ಒಂದು ಜೀವಿ ಉಗಮ ಆಗ್ಬೇಕು ಅಂದ್ರೆ ಮೂಲ ಕಾರಣ ಜೀವಕೋಶ. ಜೀವಕೋಶಗಳ ಗುಂಪುಗಳು ಒಂದೇ ರೀತಿಯ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕಗಳನ್ನ ಹೊಂದಿರ್ತಾವು. ಸೊ ಇವುಗಳ ಆಧಾರ ಜೀವಕೋಶ. ಜೀವಕೋಶಗಳ ಸಮೂಹ ಏನ್ ಮಾಡ್ತದ? ಒಂದೇ ರೀತಿಯ ಕಾರ್ಯರಚನೆ ಮಾಡ್ತಿರ್ತದ. ಅವುಗಳನ್ನ ನಾವು ಅಂಗಾಂಶಗಳಂತ ಕರಿತೀವಿ. ಅಂಗಾಂಶಗಳ ಗುಂಪುಗಳು ಸೇರಿ ಏನಾಗಿರ್ತೈತಿ? ಒಂದು ಒಂದು ಅಂಗ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಕೈ, ಇದು ಒಂದು ಅಂಗ. ಬಾಯಿ, ಮೂಗು, ಕಿವಿ ಎಲ್ಲವೂ ಕೂಡ ಪ್ರತಿಯೊಂದು ಅಂಗ. ಈ ಅಂಗ ಆಗ್ಬೇಕು ಅಂದ್ರ ಯಾರು ಕಾರಣ ಮಕ್ಕಳ? ಅಂಗಾಂಶ. ಅಂಗಾಂಶ ಉಟ್ಕೋಬೇಕು ಅಂದ್ರೆ ಯಾರು ಕಾರಣ? ಜೀವಕೋಶ. ಹಂಗಾಗಿ ಜೀವಕೋಶವನ್ನ ನಾವು ಮೂಲ ಘಟಕ ಅಂತ ಕರಿತೀವಿ. ಜೀವಿಗಳ ಮೂಲ ಘಟಕ. ಜೀವಕೋಶಗಳ ಗುಂಪುಗಳು ಅಂಗಾಂಶಗಳನ್ನಾಗಿ ಮಾಡಿದ್ರೆ ಅಂಗಾಂಶಗಳ ಗುಂಪುಗಳು ಅಂಗವನ್ನ ಸೃಷ್ಟಿಸ್ತಾವು. ಈ ಅಂಗಗಳು ಅಗೇನ್ ಒಂದು ದೇಹವಾಗಿ ರಚನೆ ಆಗ್ತದ. ಈ ದೇಹದಲ್ಲಿ ರಚನೆ ಆಗುವಾಗ ಒಳಗಡೆ ಒಂದು ಕೆಲಸ ಮಾಡಿರುವಂತಹ ಅಂಗಾಂಶಗಳು, ಜೀವಕೋಶಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಮಕ್ಕಳ. ಒಂದು ದೇಹ ರಚನೆ ಆದ್ಮೇಲೆ ಆ ಅಂಗಾಂಶಗಳು ತಮ್ಮ ಕೆಲಸವನ್ನ ನಿಂದ್ರಿಸ್ತವೇನ್ರಿ? ಆಹಾ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಪ್ರತಿಯೊಂದು ಜೀವಕೋಶವು ತನ್ನದೇ ಆದ ನಿರ್ದಿಷ್ಟವಾದ ಕಣದಂಗಗಳ ಮೂಲಕ ಒಂದು ಕೆಲಸವನ್ನ ಮಾಡ್ತಾ ಇರ್ತಾವು. ಸೊ ಇವೆಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಹಂಗಿತ್ತಂದ್ರ ಒಂದು ಜೀವಿ ಕಣದಂಗಗಳಿಂದ ಅಥವಾ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ನಿಮಗೆ ಕ್ಲಿಯರ್ ಆಯ್ತಲ್ಲ. ಹಂಗಿತ್ತಂದ್ರ ಒಂದು ಜೀವಿ ಬದುಕಬೇಕು ಅಂದ್ರೆ ಮುಖ್ಯವಾಗಿ ಏನು ಬೇಕು ಮಕ್ಕಳ? ಆಹಾರ. ಹೌದು, ಆಹಾರ. ಈ ಆಹಾರಕ್ಕೆ ಹೋಗೋಕ್ಕಿಂತ ಮೊದಲ ನಾನೊಂದಿಷ್ಟು ಕ್ರಿಯೆಗಳನ್ನ ಹೇಳ್ತೀನಿ. ಅಂದ್ರೆ ಅದು ಜೀವಕ್ರಿಯೆ ಹೌದಾ ಇಲ್ವಾ ಅಂತ ನೀವು ಗೆಸ್ ಮಾಡಬೇಕು. ಅಂದ್ರೆ ಜೀವಕ್ರಿಯೆಗಳಂದ್ರೆ ನಾನು ಇಷ್ಟೊತ್ತನ ಹೇಳಿದ್ನೆಲ್ಲ, ಗೋಚರ ಮತ್ತು ಅಗೋಚರ ಚಲನೆಗಳನ್ನ ಒಂದು ಮನದಲ್ಲಿ ಇಟ್ಕೊಂಡು ಜೀವಕ್ರಿಯೆಗಳು ಯಾವುವು ಅನ್ನೋದನ್ನ ಹೇಳಬೇಕು. ಫಸ್ಟ್ ಆಫ್ ಆಲ್ ಬೆಳವಣಿಗೆ. ಇದು ಜೀವಕ್ರಿಯೆ ಹೌದಾ ಅಲ್ವಾ? ಎಸ್, ಜೀವಕ್ರಿಯೆ ಹೌದು. ಸೊ ಉಸಿರಾಟ, ಇದು ಜೀವಕ್ರಿಯೆ ಹೌದಾ ಅಲ್ವಾ? ಹೌದು. ಆಹಾರ ಸೇವನೆ ಮಾಡೋದು, ಉಸಿರಾಟ, ಆಹಾರ ಸೇವನೆ ಮಾಡುವುದು, ಅದು ಕೂಡ ಜೀವಕ್ರಿಯೆಗಳು. ಸಂತಾನೋತ್ಪತ್ತಿ, ಇದು ಜೀವಕ್ರಿಯೆ ಹೌದಾ ಅಲ್ವಾ? ಎಸ್, ನೀವು ಗೆಸ್ ಮಾಡಿರೋದು ಸ್ವಲ್ಪ ರಾಂಗ್ ಐತಿ. ಜೀವಕ್ರಿಯೆಗಳಲ್ಲಿ ಸಂತಾನೋತ್ಪತ್ತಿ ಬರುವುದಿಲ್ಲ. ಯಾಕಂದ್ರೆ ಜೀವಕ್ರಿಯೆಗಳಂದ್ರೆ ಪ್ರತಿಯೊಂದು ಜೀವಿಯು ಆ ಒಂದು ಜೀವಕ್ರಿಯೆಯನ್ನ ಮಾಡಲೇಬೇಕು. ಉಸಿರಾಟ ತಗೊಳ್ರಿ, ಎಲ್ಲಾ ಜೀವಿಗಳು ಮಾಡ್ತಾವ. ಆಹಾರ ಸೇವನೆ ತಗೊಳ್ರಿ, ಪ್ರತಿಯೊಂದು ಜೀವಿಯು ಮಾಡುತ್ತ. ಬೆಳವಣಿಗೆ ತಗೊಳ್ರಿ, ಪ್ರತಿಯೊಂದು ಜೀವಿಯು ಬೆಳವಣಿಗೆ ಆಗ್ಬೇಕು. ಆದರೆ ಸಂತಾನೋತ್ಪತ್ತಿಯನ್ನ ಎಲ್ಲಾ ಜೀವಿಗಳು ಮಾಡೋದಿಲ್ಲ. ಕೇವಲ ಹೆಣ್ಣು ಜೀವಿಯು ಮಾತ್ರ ಸಂತಾನೋತ್ಪತ್ತಿಯ ಕ್ರಿಯೆಗೆ ಅನುವು ಮಾಡಿಕೊಡ್ತದ. ಗಂಡು ಜೀವಿಯು ಸಂತಾನೋತ್ಪತ್ತಿ ಕ್ರಿಯೆಗೆ ಯಾವುದೇ ರೀತಿಯಾದಂತಹ ಹೊಸ ಜೀವಿಗಳನ್ನ ಉತ್ಪಾದನೆ ಮಾಡಲು ತನ್ನಲ್ಲಿ ಆ ರೀತಿಯ ಒಂದು ಅಂಗಾಂಶಗಳನ್ನ ಹೊಂದಿಲ್ಲ. ಗರ್ಭಧಾರಣೆಯನ್ನ ಧರಿಸುವಂತಹ ಅಂಶಗಳನ್ನ ಗಂಡು ಜೀವಿಗಳು ಹೊಂದಿಲ್ಲ. ಹಾಗಾಗಿ ನಾವು
ಸಂತಾನೋತ್ಪತ್ತಿಯನ್ನ ಜೀವಕ್ರಿಯೆಗಳು ಅನ್ನೋದಿಲ್ಲ. ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ಲಾ? ಪಾಂಡ ನೋಡಿರ್ತಿರ್ಲ, ಎಲ್ಲ ಕ್ಯೂಟ್ 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 ಪಾಂಡ, ಎಲ್ಲರ ಮನೆಯಲ್ಲೂ ಟೆಡ್ಡಿ ಬಿಯರ್ ಇದ್ದೇ ಇರ್ತದ. ಈ ಪಾಂಡ ಏನ್ ಮಾಡ್ತದ ಅಂದ್ರೆ ಒಂದು ರೆಂಬೆ ಕೊಂಬೆ ಮೇಲೆ ಮಲ್ಕೊಂಡ್ಬಿಡುತ್ತ, ಡಬ್ಬು ಮಲ್ಕೊಳತ್ತ. ಅದು ಇಲ್ಲಿ ಸಡನ್ ಆಗಿ ಹೋದ ತಕ್ಷಣ ಆ ಒಂದು ಪಾಂಡ ಜೀವಕ್ರಿಯೆ ಅಲ್ಲ, ಆ ಒಂದು ಪಾಂಡ ಜೀವಂತ ಐತೋ ಇಲ್ಲೋ ಅಂತ ಹೆಂಗ್ ತಿಳ್ಕೊತೀರಿ ನೀವು? ಉಸಿರಾಟ ಅಲ್ಲಿ ಮುಟ್ ನೋಡ್ಬಾರ್ದು ನೀವು, ಉಸಿರಾಟದ ಆಧಾರದ ಮೇಲೆ, ಅಥವಾ ಅಲ್ಲೇ ನಿಂತ್ಕೊಂಡು ಅದು ಬೆಳೀತದ ಇಲ್ಲ ಅಂತ ನೋಡ್ತೀರಾ? ಎಸ್, ಇಲ್ಲಿ ನಿದ್ರೆ ಮಾಡುವಾಗ ಕೂಡ ಉಸಿರಾಟ ಮಾಡ್ತಿರ್ತಾವು. ಹಂಗಾಗಿ ಜೀವಕ್ರಿಯೆಗಳು ಅಂತ ಯಾವುದನ್ನ ಕರಿಬಹುದು ನಾವು? ಎಲ್ಲಿ ಒಂದು ಜೀವಿ ಜೀವಂತವಾಗಿರಲು ಮತ್ತು ಜೊತೆ ಜೊತೆಗೆ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಕ್ರಿಯೆಯನ್ನ ನಾವು. ಸೊ ಯಾವ ಜೀವಿ ಜೀವಂತವಾಗಿದ್ದು ಎಲ್ಲ ಜೀವಕ್ರಿಯೆ ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಿದ್ರೆ ಅದನ್ನ ನಾವು ಜೀವಕ್ರಿಯೆ ಅಂತ ಕರಿತೀವಿ. ಹಂಗಿತ್ತಂದ್ರ ಜೀವಕ್ರಿಯೆ ಮಾಡ್ಲಿಕ್ಕೆ ಏನು ಬೇಕು? ನೀವು ಉಸಿರಾಟ ಮಾಡ್ಲಿಕ್ಕೆ ಏನು ಬೇಕು ನಿಮಗ? ಆಕ್ಸಿಜನ್. ಸರಿ, ಆಕ್ಸಿಜನ್ ಅಷ್ಟೇ ಸಾಕ? ಅಂದ್ರೆ ನೀವು ಒಂದು ಕಾಡೊಳಗ ಬಿಟ್ಟು ಬರ್ತೀನಿ, ಅಲ್ಲಿ ಅಂತೂ ಆಕ್ಸಿಜನ್ ಜಾಸ್ತಿ ಇರ್ತದ. ಅಲ್ಲಿ ಬರೀ ಕಾಡಲ್ಲಿ ಆಕ್ಸಿಜನ್ ತಗೊಂಡು ಬದುಕಲಿಕ್ಕೆ ಸಾಧ್ಯನಾ ನೀವು? ಮತ್ತೇನ್ ಬೇಕು? ಆಹಾರ. ಎಲ್ಲಾ ಜೀವಿಗಳಿಗೂ ಜೀವಕ್ರಿಯೆಯನ್ನ ನಡೆಸಬೇಕು ಅಂದ್ರೆ ಆಹಾರ ಬಹಳ ಮುಖ್ಯ. ಈ ಆಹಾರ ಎಲ್ಲಿಂದ ದೊರೀತದ ನಮ್ಗ? ಪ್ರಾಣಿಗಳಿಂದ ಮತ್ತು ಸಸ್ಯಗಳಿಂದ. ಓಕೆ, ನಿಮ್ಮ ಒಂದು ಗೆಸ್ ಕರೆಕ್ಟ್ ಐತಿ. ಇಲ್ಲಿ ಜೀವಕ್ರಿಯೆಗಳು ಎಂದರೇನು ನಾನು ಹೇಳಿ ಮುಂದೆ ಹೋಗ್ತೀನಿ. ಆಹಾರ ನಮ್ಗೆ ಯಾಕಬೇಕು ಅಂತ. ಜೀವಕ್ರಿಯೆಗಳ ಅಂದ್ರೆ ನಿರ್ವಹಣಾ ಕಾರ್ಯವನ್ನ ಜೊತೆ ಜೊತೆಯಾಗಿ ನಿರ್ವಹಿಸುವ ಕ್ರಿಯೆಗಳನ್ನ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಅಥವಾ ಒಂದು ಜೀವಿ ಜೀವಂತವಾಗಿರಲು ಮತ್ತು ದೇಹದ ಸುಸ್ಥಿತಿಯನ್ನ ಕಾಪಾಡಲು ಅಥವಾ ನಿರ್ವಹಿಸಲು ಇರುವಂತಹ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ಜೀವಕ್ರಿಯೆಗಳು ಅಂತ ಕರಿತೀವಿ. ಅಂದ್ರೆ ಒಂದು ಜೀವಿ ಇದ್ದಾಗ ಆ ಜೀವಂತವಾಗಿರ್ಲಿಕ್ಕೆ ಸಹಾಯ ಮಾಡುವಂತಹ ಮತ್ತು ಜೊತೆಗೆ ಕಾರ್ಯಗಳನ್ನು ನಿರ್ವಹಿಸುವಂತಹ ಘಟಕಗಳು. ಒಂದು ಜೀವಿ ಜೀವಂತವಾಗೈತಿ, ಫಾರ್ ಎಕ್ಸಾಂಪಲ್ ನಾನಿವ ಜೀವಂತವಾಗಿದ್ದೀನಿ. ನಾನು ಜೀವಂತವಾಗಿದ್ದೀನಿ ಅಂದ್ರೆ ನನ್ನಲ್ಲಿ ಕಾರ್ಯನಿರ್ವಹಣೆ ಆಗ್ತಿದವು, ಉಸಿರಾಟ ಆಗ್ತದೆ, ತನ್ನಂಗ್ ತಾನೆ ಸಾಗಾಣಿಕೆ ಆಗತೈತಿ, ಹೃದಯ ತನ್ನ ರಕ್ತವನ್ನ ಶುದ್ಧವಾಗಿ ಮಾಡಿ ಎಲ್ಲ ಭಾಗಗಳಿಗೆ ಕಳ್ಸಾತೈತಿ, ಜೊತೆಗೆ ವಿಸರ್ಜನೆಯನ್ನ ಮಾಡ್ತಿದ್ದೀನಿ, ಆಹಾರ ಸೇವನೆ ಮಾಡ್ತಿದ್ದೀನಿ. ಇವೆಲ್ಲವೂ ಕೂಡ ದೇಹದ ಜೊತೆ ಜೊತೆಗೆ ಕಾರ್ಯವನ್ನ ಮಾಡ್ತಿರ್ಬೇಕು. ಈ ಕ್ರಿಯೆಗಳನ್ನ ನಾವೇನಂತ ಕರಿತೀವಿ ಮಕ್ಕಳ? ಜೀವಕ್ರಿಯೆಗಳಂತ ಕರಿತೀವಿ. ಎಲ್ಲಾ ಜೀವಕ್ರಿಯೆಗಳಿಗೂ ಆಧಾರ ಅಂದ್ರೆ ಆಹಾರ. ಆಹಾರ ಇಲ್ಲ ಅಂದ್ರೆ ಯಾವ ಜೀವಿಯೂ ಜೀವಂತವಾಗಿರಲು ಸಾಧ್ಯವಿಲ್ಲ. ಸೊ ಈ ಆಹಾರ ನಮ್ಗ ಪ್ರಾಣಿಗಳು ಮತ್ತು ಸಸ್ಯಗಳ ಮೂಲದಿಂದ ದೊರೆತೈತಿ ಅಂತ ನೀವ್ ಹೇಳಿದ್ರಿ. ಓಕೆ, ಆಹಾರ ನಮ್ಗೆ ಯಾಕಬೇಕು? ಆಹಾರ ತಿಂದೇ ಇದ್ರೆ ಏನಾಗ್ತೈತಿ? ಆಹಾರ ನಮಗೆ ಶಕ್ತಿ ಒದಗಿಸಲು ಬೇಕು. ನಾವು ಏನಾದ್ರೂ ಕೆಲಸ ಮಾಡಬೇಕು ಅಂದ್ರೆ ಶಕ್ತಿ ಬೇಕು. ಈ ಶಕ್ತಿ ಎಲ್ಲಿಂದ ಬರ್ತದ ನಮಗ? ಈ ಶಕ್ತಿ ಎಲ್ಲಿಂದ ಬರ್ತದ ಅಂದ್ರೆ ನಮಗ ಆಹಾರದಿಂದ ಬರ್ತದ. ಬರೀ ಶಕ್ತಿ ಬರ್ಲಿಕ್ಕೆ ಸಾಕ? ಕೆಲಸ ಮಾಡ್ಲಿಕ್ಕೆ ಸಾಕ? ಆಹಾರ ಬೆಳವಣಿಗೆ ಆಗ್ಲಿಕ್ಕೆ ಬೇಕು. ಒಂದು ದೇಹ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಅಂದ್ರೂ ಕೂಡ ಆಹಾರ ಮುಖ್ಯವಾಗಿ, ಮತ್ತು ಎಲ್ಲಾ ಕೆಲಸಗಳನ್ನ ಮಾಡಲು. ಸೊ ಒಂದು ಜೀವಿ ಜೀವಂತವಾಗಿರಲು ಕೂಡ ಆಹಾರ ಬೇಕು. ಸೊ ಆಹಾರದ ಮೂಲ ಘಟಕಗಳು ಯಾವುವು? ವಿಟಮಿನ್, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಖನಿಜಗಳು, ಲವಣಗಳು ಇವೆಲ್ಲವೂ ಕೂಡ ಆಹಾರದ ಘಟಕಾಂಶಗಳು. ಇವುಗಳನ್ನ ನಾವು ಪೋಷಕಾಂಶಗಳಂತ ಕರಿತೀವಿ. ಈ ಎಲ್ಲಾ ಪೋಷಕಾಂಶಗಳು ಎಲ್ಲಿಂದ ದೊರೀತಾವು ನಮ್ಗ? ಮೂಲ ಘಟಕ ಯಾವುದು? ಪ್ರಾಣಿ ಮತ್ತು ಸಸ್ಯಗಳು. ಓಕೆ, ಇಲ್ಲಿ ಪ್ರಾಣಿಗಳೇನ್ ಮಾಡ್ತಾರ ಅಂದ್ರೆ ಸಸ್ಯಗಳ ಮೇಲೆ ಅವಲಂಬನೆ ಆಗ್ತಾರ. ಸಸ್ಯಗಳಿಂದ
ಬೆಳೆದಿರುವಂತಹ ಬೆಳೆನ ತಗೊಂಡು ಅವುಗಳನ್ನು ನಾವೇನು ಮಾಡ್ತೀವಿ, ಸೇವಿಸ್ತೀವಿ. ಪ್ರಾಣಿಗಳು ಇನ್ನೊಂದರ ಮೇಲೆ ಅವಲಂಬನೆ ಇದಾವು. ಸಸ್ಯಗಳು ಯಾವುದ್ರ ಮೇಲೆ ಅವಲಂಬನೆ ಇದಾವು? ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಾವು. ತಮಗೆ ಬೇಕಾಗಿರುವಂತ ಆಹಾರವನ್ನ ತಾವೇ ತಯಾರಿಸಿಕೊಳ್ತಾವು. ತಮ್ಮ ಬೇಕಾಗಿರುವಂತ ಶಕ್ತಿಯನ್ನ ತಾವೇ ಪಡೆದುಕೊಳ್ತಾವು. ಹಂಗಿತ್ತಂದ್ರೆ ಈ ಒಂದು ಸಸ್ಯ ಅಥವಾ ಪ್ರಾಣಿಗಳಲ್ಲಿ ಆಹಾರ ದೇಹದ ಒಳಗೇನೆ ಇರ್ತದ ಮಕ್ಕಳ? ನೋ, ಈ ಆಹಾರ ದೇಹದ ಹೊರಗಿನಿಂದ ಸಿಗ್ತದ. ಒಂದು ಒಂದು ಜೀವಿಯ ದೇಹದಲ್ಲಿ ಒಂದು ಜೀವಿ ತಮಗೆ ಬೇಕಾಗಿರುವಂಥದ್ದೇನು? ಆಹಾರ. ಈ ಒಂದು ಜೀವಿಯು ತನ್ನ ಶಕ್ತಿ ಪಡೆಯಲು ಹೊರಗಿನಿಂದ ಆಹಾರವನ್ನ ಒಳಗಡೆ ವರ್ಗಾವಣೆ ಮಾಡುವುದನ್ನ ನಾವು ಪೋಷಣೆ ಅಂತ ಕರಿತೀವಿ. ಈ ಪೋಷಣೆಯಲ್ಲಿ 2 ವಿಧಗಳು. ಒಂದು ಸ್ವಪೋಷಣೆ, ಇನ್ನೊಂದು ಪರಪೋಷಣೆ. ಸ್ವಪೋಷಣೆ ಅಂದ್ರೆ ಸ್ವ ಅಂದ್ರೆ ಸ್ವಂತ, ಪೋಷಣೆ ಅಂದ್ರೆ ಆಹಾರವನ್ನ ತಾವೇ ಹೊರಗಿನಿಂದ ಒಳಗಡೆ ತೆಗೆದುಕೊಳ್ಳುವುದು. ಹಂಗಿತ್ತಂದ್ರೆ ಸ್ವಪೋಷಣೆಗೆ ಒಳಗಾಗುವಂತಹ ಜೀವಿಗಳು ಯಾವುವು ಮಕ್ಕಳ? ಸಸ್ಯಗಳು, ಹಸಿರು ಶೈವಲಗಳು, ಇವೆಲ್ಲವೂ ಕೂಡ ನಾವು ಸ್ವಪೋಷಕಗಳಂತ ಕರಿತೀವಿ. ಹಂಗಿದ್ರೆ ಸ್ವಪೋಷಕಗಳಂದ್ರೇನು? ಒಂದು ಜೀವಿಯು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಾವು. ಈ ಒಂದು ಕ್ರಿಯೆಯನ್ನ ನಾವು ಸ್ವಪೋಷಣಾ ಕ್ರಿಯೆ ಅಂತ ಕರಿತೀವಿ. ಯಾವ ಜೀವಿಗಳು ಸ್ವಪೋಷಣೆಗೆ ಒಳಗಾಗ್ತವಲ್ಲ ಅವುಗಳೆಲ್ಲವೂ ಕೂಡ ಸ್ವಪೋಷಕಗಳು. ಉದಾಹರಣೆ ಗಿಡ, ಮರ ಅಥವಾ ಸಸ್ಯಗಳು ಮತ್ತು ಹಸಿರು ಶೈವಲಗಳು. ಎರಡನೆಯದು ಬಂದು ಪರಪೋಷಕಗಳು. ಯಾವುವು ತಮ್ಮ ಆಹಾರಕ್ಕಾಗಿ ಬೇರೆಯೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರ್ತಾವಲ್ಲ ಅಂತಹ ಪೋಷಕಗಳನ್ನು ನಾವು ಪರಪೋಷಕಗಳಂತ ಕರಿತೀವಿ. ಈ ಕ್ರಿಯೆಯನ್ನ ಪರಪೋಷಣಾ ವಿಧಾನ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ಮಾನವರು, ಪ್ರಾಣಿಗಳು ಎಲ್ಲವೂ ಕೂಡ ಪರಪೋಷಕಗಳಿಗೆ ಉದಾಹರಣೆ. ಇನ್ನ ಸ್ವಪೋಷಕಗಳು ಅಂತ ಏನ್ ಕರೆದ್ವಲ್ಲ ಸಸ್ಯಗಳು, ತಮ್ಮ ಆಹಾರವನ್ನ ತಾವೇ ಹೇಗೆ ತಯಾರಿಸ್ಕೊಳ್ತಾವು? ಓಕೆ, ಇವಾಗ ಅದನ್ನ ನೋಡೋಣ. ಪೋಷಣೆಯಲ್ಲಿ ಸ್ವಪೋಷಕಗಳು ಪರಪೋಷಕಗಳ ಜೊತೆಗೆ ಕೊಳೆತೆನೆಗಳು ಅಂತ ಬರ್ತಾವ. ಈ ಕೊಳೆತೆನೆಗಳು ಏನ್ ಮಾಡ್ತಾವಂದ್ರೆ ಆಹಾರ ಏನಿರ್ತದ ದೇಹದ ಹೊರಗಿರುವಂತ ಆಹಾರವನ್ನ ವಿಭಜಿಸಿ ಅಲ್ಲಿಂದ ಹೀರ್ಕೊಳ್ತಾವ. ಫಾರ್ ಎಕ್ಸಾಂಪಲ್ ಬ್ರೆಡ್ ಮಾಲ್ಡ್, ನಾಯಿ ಕೊಡೆ, ಈಸ್ಟ್, ಶಿಲೀಂಧ್ರಗಳಿಗೆ ಉದಾಹರಣೆ. ಇನ್ನು ಒಂದಿಷ್ಟು ಜೀವಿಗಳು ಇನ್ನೊಂದು ಜೀವಿಯ ಮೇಲೆ ಅವಲಂಬನೆ ಆಗಿರ್ತಾವ, ಪರಾವಲಂಬಿಗಳು ಅಂತ ಕರಿತೀವಿ ನಾವು. ಈ ಪರಾವಲಂಬಿಗಳು ಕೂಡ ಪೋಷಣೆಯನ್ನ ಒಳಗೊಂಡಿರ್ತಾವು. ಹಂಗಿತ್ತಂದ್ರೆ ಸ್ವಪೋಷಣೆ ಯಾವ ರೀತಿ ನಡೀತದ? ಸ್ವಪೋಷಣಾ ವಿಧಾನ ಯಾವ ರೀತಿ ನಡೀತದ? ಸ್ವಪೋಷಕಗಳು ಪೋಷಣೆ ಯಾವ ರೀತಿ ಇರ್ತದ ಅನ್ನೋದನ್ನ ಈ ಒಂದು ತರಗತಿಯೊಳಗ ನೋಡೋಣ. ನಿಮಗೆಲ್ರಿಗೂ ಗೊತ್ತು ಮಕ್ಕಳ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಸ್ಯಗಳು ಆಹಾರವನ್ನ ತಯಾರಿಸುತ್ತಾವು ಅಂತ. ದ್ವಿತೀಯ ಸಂಶ್ಲೇಷಣೆ ಅಂದ್ರೆ ಏನು ಮಕ್ಕಳ? ದ್ವಿತೀಯ ಅಂದ್ರೆ ಏನು? ಬೆಳಕು. ಸಂಶ್ಲೇಷಣೆ ಅಂದ್ರೇನು? ಬೆಳಕಿನಿಂದ ಸಂಶ್ಲೇಷಿಸಲ್ಪಟ್ಟಂತಹ ಅಂತ ಅರ್ಥ. ಬರೀ ಕೇವಲ ಬೆಳಕು ಮಾತ್ರ ಸಾಧ್ಯನ ಮಕ್ಕಳ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಏನ್ ಮಾಡ್ತದ ಅಂದ್ರೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಎಲ್ಲಿರ್ತದ ಮಕ್ಕಳ? ವಾತಾವರಣದಲ್ಲಿ. ಯಾರು ಬಿಡುಗಡೆ ಮಾಡ್ತಾರೆ ಅದನ್ನ? ನಾವು ಆಕ್ಸಿಜನ್ ಅನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡ್ತೀವಿ. ಈ ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿ ಇರ್ತದ. ಸೊ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಇವೆರಡರ ಜೊತೆಗೆ ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಇವುಗಳನ್ನ ಬಳಕೆ ಮಾಡಿಕೊಂಡು ಗ್ಲುಕೋಸ್ C6H12O6 ಅಥವಾ ಗ್ಲುಕೋಸ್ ಅಂತ ಏನ್ ಕರಿತೀವಲ್ಲ ಆಹಾರವನ್ನ ಸಂಗ್ರಹಣೆ ಮಾಡ್ತಾವು. ಈ ಆಹಾರವನ್ನ ತಾವು
ಅಂದರೆ ತಾವು ಬಳಕೆ ಮಾಡ್ತಾವು. ಸೊ ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಯಾವ ರೀತಿ ವ್ಯಾಖ್ಯಾನಿಸ್ಬೋದು? ಕಾರ್ಬನ್ ಡೈಆಕ್ಸೈಡ್, ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ಕ್ಲೋರೋಫಿಲ್ ಮತ್ತು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುವ ಒಂದು ಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆಯು ಕೂಡ ಒಂದು ಸಮೀಕರಣ ಇದೆ ಮಕ್ಕಳ. ಈ ಸಮೀಕರಣವನ್ನು ಬರೆದ್ರೆ ಕೂಡ ನೀವು ದ್ಯುತಿ ಸಂಶ್ಲೇಷಣೆ ಎಂದರೇನು ಅಂತ ಕೇಳಿದಾಗ ಆ ಒಂದು ವರ್ಡ್ಸ್ ಡೆಫಿನಿಷನ್ ಬರಲಿಲ್ಲ ಅಂದರೂ ಕೂಡ ಈ ಒಂದು ರಾಸಾಯನಿಕ ಸಮೀಕರಣವನ್ನು ನೀವು ಬರೀಬಹುದು. ಏನಂತ ಹೇಳಿದೆ ನಾನು? ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಏನು? CO2 ಪ್ಲಸ್ ಇದರ ಜೊತೆಗೆ ಏನನ್ನು ಸೇರಿಸಿದ್ವಿ ನಾವು? ನೀರನ್ನು, H2O. CO2 ಪ್ಲಸ್ H2O ಬಾಣದ ಗುರುತನ್ನು ಹಾಕಿದಾಗ ಸೌರ ಬೆಳಕು, ಕೆಳಗಡೆ ಕ್ಲೋರೋಫಿಲ್ ಎಂಬುದನ್ನು ಮೆನ್ಷನ್ ಮಾಡಲೇಬೇಕು. ಅಂದರೆ ಪ್ರತಿಯೊಂದು ಸಸ್ಯಗಳು ಹಸಿರಾಗಿರಲು ಕಾರಣ, ಪ್ರತಿಯೊಂದು ಸಸ್ಯಗಳ ಎಲೆಗಳು ಹಸಿರಾಗಿರಲು ಕಾರಣ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಅಥವಾ ಪತ್ರರಂಧ್ರ ಅಂತ ಏನು ಕರಿತೀವಲ್ಲ, ಇದು ಅತ್ಯುತ್ತಮವಾಗಿ ಬೇಕೇ ಬೇಕು. ಯಾಕೆ ಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಇದರ ಕೆಲಸವೇನು ಅಂತ ಹೇಳ್ತೀನಿ ನೆಕ್ಸ್ಟು. ಸೊ ಸೂರ್ಯನ ಬೆಳಕು ಕ್ಲೋರೋಫಿಲ್ಲಿನ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆಯಾಗ್ತದ. CO2 ಪ್ಲಸ್ H2O ಇಟ್ಸ್ ಗಿವ್ಸ್ ರೆಸ್ ಟು ಸೌರ ಬೆಳಕು, ಕ್ಲೋರೋಫಿಲ್ ಇದೇನು ಕೊಡ್ತದ? C6H12O6 ಜೊತೆಗೆ ಕೆಲವು ಉತ್ಪನ್ನಗಳನ್ನು ಉಂಟು ಮಾಡ್ತದ. O2 ಮತ್ತು H2O. ಇಲ್ಲಿ ಆಕ್ಸಿಜನ್ ಹೆಚ್ಚಾಗಿರೋದು ಆಕ್ಸಿಜನ್ ಬಿಡುಗಡೆ ಮಾಡ್ತಾವು, ಅದೇ ಆಕ್ಸಿಜನ್ ನಾವು ತಗೋತೀವಿ. ಜೊತೆಗೆ ನೀರನ್ನು ಕೂಡ ಬಿಡುಗಡೆ ಮಾಡ್ತದ. ಕೆಲವೊಂದು ಸಾರಿ ಇಬ್ಬನಿ ಇರೋದನ್ನು ನೋಡುತ್ತೀರಿ, ಅಥವಾ ಒಂದೊಂದು ಗಿಡಗಳ ಎಲೆಗಳ ಮೇಲೆ ನೀರು ಇರೋದನ್ನು ನೋಡ್ತೀರಿ. ತಮ್ಮಲ್ಲಿ ಇರುವಂತಹ ನೀರನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಗಾಗ್ತಾವು. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ತಾವು ಮಕ್ಕಳ. ಹಂಗಿತ್ತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಯಾಕೆ ಬೇಕು? ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು ಅಂದರೆ ಒಟ್ಟು 3 ಹಂತಗಳಿದಾವೆ. ಈ 3 ಹಂತಗಳ ಮುಖಾಂತರ ಮಾತ್ರ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜರುಗುತ್ತದ ಅಥವಾ ನಡೀತದ. ಫಸ್ಟ್ ಆಫ್ ಆಲ್ ಕ್ಲೋರೋಫಿಲ್ ಇರೋದು, ಕ್ಲೋರೋಫಿಲ್ನಿಂದ ಬೆಳಕು ಹೀರಿಕೆ ಆಗ್ತದ. ಇಲ್ಲಿ ನೋಡ್ರಿ, ನಾವು ಸಸ್ಯಗಳ ಅಡಿಗೆ ಮನೆ ಅಂತ ಎಲೆಯನ್ನು ಕರಿತೀವಿ. ಎಲೆ ಏನಾಗ್ತದ ಅಂದರೆ ಸಣ್ಣ ಸಣ್ಣ ಚಿಕ್ಕ ರಂಧ್ರಗಳನ್ನು ಹೊಂದಿರ್ತದ. ಈ ರಂಧ್ರಗಳನ್ನು ನಾವು ಪತ್ರರಂಧ್ರಗಳು ಅಂತ ಕರಿತೀವಿ. ಈ ಪತ್ರರಂಧ್ರಗಳ ಮೂಲಕ ಅನಿಲಗಳ ವಿನಿಮಯ ಆಗ್ತದ. ಅಂದರೆ ಕಾರ್ಬನ್ ಡೈಆಕ್ಸೈಡು ತಗೊಳ್ಳೋದು, ಆಕ್ಸಿಜನನ್ನು ನಮಗೆ ಬಿಡೋದು ಎಲ್ಲವೂ ಕೂಡ ಅನಿಲಗಳ ವಿನಿಮಯ ಮುಖಾಂತರ ನಡೀತದ. ಈ ಪತ್ರರಂಧ್ರ ಏನಾಗಿರ್ತೈತಿ ಅಂದ್ರೆ ಒಂದು ಮೂಲೆಯಲ್ಲಿ ತನ್ನದೇ ಆದಂತಹ ಒಂದು ಓಪನ್ ಆಗಿರುವಂತಹ ಒಂದು ಸ್ಟೋರೇಜನ್ನು ಹೊಂದಿರ್ತೈತಿ. ಅಲ್ಲಿ ಏನು ಮಾಡ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡು ಒಳಗಡೆ ಹೋಗಲಿಕ್ಕೆ ಸಹಾಯ ಆಗ್ತದ. ಇನ್ನು ಎಲೆಗಳ ಮೂಲಕ ಸಣ್ಣ ಸಣ್ಣ ರಂಧ್ರಗಳಿರ್ತಾವಲ್ಲ, ಅವುಗಳ ಮೂಲಕ ಸೂರ್ಯನ ಕಿರಣಗಳು ಹೀರಿಕೆ ಆಗ್ತದ. ಸೊ ಮೊದಲನೆಯ ಅಂಶ ಬಂದು ಕ್ಲೋರೋಫಿಲ್ನಿಂದ ಬೆಳಕು ಹೀರಿಕೆ ಆಗ್ತದ. ಇನ್ನು ಎರಡನೆಯ ಅಂಶ ಬಂದು, ಸೊ ಇಲ್ಲಿ ಬೆಳಕು ಏನಾಗ್ತದೆ, ಹೀರಿಕೆ ಆಗಿರ್ತೈತಲ್ಲ, ಬೆಳಕಿನ ಶಕ್ತಿ ಏನಾಗ್ತದ, ಉಂಟು ಆಗಿರ್ತೈತಿ. ಈ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತದ. ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗುವಂತಹ ಸಮಯದಲ್ಲಿ ನೀರು ಏನಿರ್ತದ, ಇದು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆಗೊಳ್ತದ. ಇನ್ನು ಮೂರನೆಯ ಅಂಶ ಬಂದು ಕಾರ್ಬನ್ ಡೈಆಕ್ಸೈಡ್ ಅಂತ ಏನಿರ್ತದಲ್ಲ, ಅದು ಕಾರ್ಬನ್ ಡೈಆಕ್ಸೈಡ್ ಇದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತನೆ ಹೊಂದುತ್ತದ. ಈ ಕಾರ್ಬೋಹೈಡ್ರೇಟ್ ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗ್ತದ. ಈ ಪಿಷ್ಟದ ರೂಪದಲ್ಲಿ ಸಂಗ್ರಹಣೆ ಆಗಿರುವಂತಹ ಅದನ್ನು ಆಹಾರವಾಗಿ ಅವುಗಳು ಸೇವನೆ ಮಾಡ್ತಾವು. ಈ ಆಹಾರ ಅವುಗಳಿಗೆ ಶಕ್ತಿಯನ್ನ, ಬೆಳವಣಿಗೆಯನ್ನ ಒದಗಿಸಲಿಕ್ಕೆ ಸಹಾಯ ಮಾಡ್ತಾವು. ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆದಿದೆ ಅಂತಂದು ಯಾವ ಯಾವ ಅಂಶಗಳಿದ್ರೆ ನಾವು ಪರಿಗಣಿಸ್ಬೋದು ಮಕ್ಕಳ? ಒಂದು, ಸೂರ್ಯನ ಬೆಳಕು ಬಹಳ ಮುಖ್ಯ ಮಕ್ಕಳ. ಕ್ಲೋರೋಫಿಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಇವು ಮೂರು ಇದ್ರು. ಸೂರ್ಯನ ಬೆಳಕು,
ಕ್ಲೋರೋಫಿಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಇವು ಪತ್ರರಂಧ್ರ, ಇವು 4ಗಳ ಮೂಲಕ ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಬಹಳ ಮುಖ್ಯವಾಗಿರುವಂತಹ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಹಂಗಿತ್ತಂದ್ರೆ ಪತ್ರರಂಧ್ರ ಅಂದ್ರೆ ಏನು? ಎಲೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರ್ತಾವು. ಈ ಚಿಕ್ಕ ಚಿಕ್ಕ ರಂಧ್ರಗಳನ್ನೇ ನಾವು ಏನಂತ ಕರಿತೀವಿ? ಪತ್ರರಂಧ್ರಗಳು ಅಂತ ಕರಿತೀವಿ. ಈ ಚಿಕ್ಕ ಚಿಕ್ಕ ರಂಧ್ರಗಳು ಕ್ಲೋರೋಫಿಲ್ ಅನ್ನ ಹೊಂದಿರ್ತಾವು. ಈ ಕ್ಲೋರೋಪ್ಲಾಸ್ಟ್ ಎಂಬ ಕಣದಂಗವನ್ನು ಹೊಂದಿರ್ತದ. ಈ ಕ್ಲೋರೋಪ್ಲಾಸ್ಟ್ ಕಣದಂಗವು ಗ್ರಾಣ, ಸ್ಟ್ರೋಮಾ ಅನ್ನುವಂತಹ ಅಂಶಗಳನ್ನು ಉತ್ಪತ್ತಿ ಮಾಡಿ ಕ್ಲೋರೋಫಿಲ್ನ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಸಜ್ಜುಗೊಳಿಸ್ತದ. ಇದರ ಮೂಲಕ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದ. ಈ ಕ್ರಿಯೆಯನ್ನು ಬಳಕೆ ಮಾಡಿಕೊಂಡು ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಾವು. ಪತ್ರರಂಧ್ರ ಎಂದರೇನು ಗೊತ್ತಾಯ್ತು ನಿಮ್ಗ? ಪತ್ರರಂಧ್ರ ಎಂದ್ರೇನು? ಎಲೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳನ್ನು ನಾವು ಪತ್ರರಂಧ್ರ ಅಂತ ಕರಿತೀವಿ. ಹಾಗಿದ್ರೆ ಪತ್ರರಂಧ್ರದ ಕಾರ್ಯವೇನು? ಯಾಕೆ ಚಿಕ್ಕ 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 ರಂಧ್ರಗಳಿರ್ಬೇಕು? ಸೊ ಅನಿಲಗಳ ವಿನಿಮಯ ಆಗ್ಲಿಕ್ಕೆ ಸಹಾಯ ಮಾಡ್ತಾವು. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಹೊರಗೆ ಮತ್ತು ಒಳಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಾವು. ಅನಿಲಗಳ ವಿನಿಮಯ ಆಗ್ಲಿಕ್ಕೂ ಪತ್ರರಂಧ್ರ ಸಹಾಯ ಆಗ್ತದ. ಜೊತೆಗೆ ಬಾಷ್ಪ ವಿಸರ್ಜನೆಗೂ ಕೂಡ ಸಹಾಯ ಆಗ್ತದ. ಅಂದ್ರೆ ಬಾಷ್ಪ ವಿಸರ್ಜನೆ ಅಂದ್ರೆ ಮುಂದೆ ಬರ್ತದ ನಿಮಗ, ಅಲ್ಲಿ ಹೇಳ್ತೀನಿ. ಸಸ್ಯಗಳು ತಮ್ಮಲ್ಲಿರುವಂತಹ ನೀರನ್ನ ಏನ್ ಮಾಡ್ತದ ಅಂದ್ರೆ ನಷ್ಟ ಮಾಡ್ಕೊಳ್ತದ. ಇವುಗಳನ್ನ ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಈ ಎರಡಕ್ಕೂ ಕೂಡ ಪತ್ರರಂಧ್ರದ ಅವಶ್ಯಕತೆ ಇದೆ. ಪತ್ರರಂಧ್ರ 2 ವಿಧಗಳನ್ನ ನೋಡ್ತೀವಿ ನಾವು. ಅಂದ್ರೆ ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರ. ತೆರೆದ ಪತ್ರರಂಧ್ರ ಅಂದ್ರೇನು? ಯಾವ ರೀತಿ ಇರ್ತದ? ಒಂದು ಹೂವು ಅರಳಿರುತ್ತ ನೋಡಿರಿ. ಫಾರ್ ಎಕ್ಸಾಂಪಲ್ ಸೂರ್ಯಕಾಂತಿ ಹೂ ನೋಡ್ರಿ, ಎಷ್ಟು ಚೆನ್ನಾಗಿ ಅರಳಿರುತ್ತಲ್ಲ. ಆ ಅರಳಿದ ರೀತಿಯಲ್ಲಿನೇ ತೆರೆದ ಪತ್ರರಂಧ್ರ ಇರ್ತದ. ಪತ್ರರಂಧ್ರ ಯಾವಾಗ ತೆರೀತದ? ಸೊ ಕಾವಲು ಕೋಶಕಗಳ ಮೂಲಕ ನೀರು ಪ್ರವೇಶಿಸಿದಾಗ ಆ ಒಂದು ಭಾಗ ಉಬ್ಬುತ್ತದೆ. ಉಬ್ಬಿದಾಗ ಪತ್ರರಂಧ್ರಗಳು ತೆರೆಯುತ್ತವೆ. ಮತ್ತು ಕಾರ್ಬನ್ ಡೈಆಕ್ಸೈಡಿನ ಅವಶ್ಯಕತೆ ಯಾವಾಗ ಇರುವುದಿಲ್ಲ, ಆ ಒಂದು ಸಮಯದಲ್ಲಿ ಪತ್ರರಂಧ್ರಗಳು ಮುಚ್ಚುತ್ತವೆ. ಬಾಡಿದ ಹೂ ಹೆಂಗ್ ಕಾಣುತ್ತಲ್ಲ ಹಂಗೆ ರೀತಿ ಮುಚ್ಚಿದ ಪತ್ರರಂಧ್ರ, ಅರಳಿದ ಹೂ ಹೆಂಗ್ ಕಾಣುತ್ತಲ್ಲ ಅದು ತೆರೆದ ಪತ್ರರಂಧ್ರ. ಇಲ್ಲಿ ಪತ್ರರಂಧ್ರಗಳ ಒಂದು ಏನ್ ಮಾಡಿರ್ತಾವಂದ್ರೆ ಕಾವಲು ಕೋಶಕಗಳನ್ನ ಹೊಂದಿರ್ತಾವ. ಸೇಮ್ ಗೋಡಂಬಿ ಇರ್ತಾವಲ್ಲ ಅದೇ ಶೇಪ್ ಇರ್ತದ. ಈ ಕಾವಲು ಕೋಶಕಗಳು ಏನ್ ಮಾಡ್ತಾವಂದ್ರೆ ಪತ್ರರಂಧ್ರ ಮುಚ್ಚುವಿಕೆ ಮತ್ತು ತೆರೆಯುವಿಕೆಗೆ ಸಹಾಯ ಮಾಡ್ತಾವು. ಕಾರ್ಬನ್ ಡೈಆಕ್ಸೈಡಿನ ಅವಶ್ಯಕತೆ ಯಾವಾಗಿರಲ್ಲ ಅವಾಗ ಪತ್ರರಂಧ್ರಗಳು ಮುಚ್ಕೋತಾವು. ಕಾರ್ಬನ್ ಡೈಆಕ್ಸೈಡಿನ ಅವಶ್ಯಕತೆ ಯಾವಾಗಿರುತ್ತಾ ನೀರು ಪ್ರವೇಶ ಆಗ್ತದ ಅವಾಗ ಪತ್ರರಂಧ್ರಗಳು ತೆಗಿತಾವು. ಇಷ್ಟೇ ಸಿಂಪಲ್. ನಾನು ಇನ್ನೊಂದು ಉದಾಹರಣೆ ಹೇಳ್ತೀನಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಬೇಕೇ ಬೇಕಾ ನಮ್ಗ? ಅಥವಾ ಒಂದು ಸೂರ್ಯನ ಬೆಳಕು ಎಷ್ಟು ಅವಶ್ಯಕತಾ ಅಂತ ಹೇಳ್ತೀನಿ. ಸೂರ್ಯನ ಬೆಳಕಿಗೆ ಒಂದು ಗಿಡವನ್ನ ನಡ್ಸಿರ್ತೀವಿ ನಾವು. ಅವು ಹಸಿರು ಬಣ್ಣದ ಎಲೆಗಳನ್ನ, ಚಂದವಾದ ಹೂಗಳನ್ನ ಬಿಡ್ತಿರ್ತೈತಿ. ಇನ್ನೊಂದು ಸೂರ್ಯನ ಬೆಳಕು ಬೀಳಲೇಬಾರ್ದು, ಮುಚ್ಚುಮರೆ ಮಾಡಿ ನಾವು ಒಂದು ಗಿಡವನ್ನ ಬೆಳಿತಿರ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇವಾಗ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಕಡೆ ಶಶಿ ಆಡೋದು ಅಂತೀವಿ. ಇವಾಗ ಗುಳ್ಳವನ್ನ ಕುಂದಿಸೋದು ಅಂತೀವಲ್ಲ, ಆ ಥರ ಏನ್ ಮಾಡ್ತಾರ, ಆ ಶಶಿಗಳನ್ನ ಒಂದು 5-6 ರೀತಿಯ ಕಾಳುಗಳನ್ನ ಎರಿ ಮಣ್ಣಿನಲ್ಲಿ ಹಾಕಿ ಏನ್ ಮಾಡ್ತೀವಿ ಅಂದ್ರೆ ಯಾವುದೇ ರೀತಿಯ ಬಿಸಿಲು ಬೀಳದ ಹಾಗೆ ಒಂದು ಕವರ್ ಮಾಡಿರ್ತೀವಿ. ಆ ಎಲೆಗಳು ಹೆಂಗಾಗ್ತಾವು 5-6 ದಿನಕ್ಕ ಹಸಿರು ಬಣ್ಣದ ಆಗಿರಲ್ಲ. ಅವು ಯಾವ ರೀತಿ ಆಗಿರ್ತಂದ್ರೆ ಹಳದಿ ಬಣ್ಣದಾಗಿರ್ತಾವು. ಯಾಕಂದ್ರೆ ಅಲ್ಲಿ ಸೂರ್ಯನ ಬೆಳಕು ಇಲ್ಲ. ಸೂರ್ಯನ ಬೆಳಕಿನಿಂದ ನೀವು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಗ್ತಾವು. ಹಾಗಾಗಿ ಹಳದಿ ಬಣ್ಣದ ಒಂದು ನಾವು ಎಲೆಗಳನ್ನ ನೋಡ್ತೀವಿ. ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಲಿಕ್ಕೆ ಸೂರ್ಯನ ಬೆಳಕು ಬಹಳ ಮುಖ್ಯ ಆಗ್ತದ. ಇದು ಸ್ವಪೋಷಕ ಒಂದು ಪೋಷಣೆಗೆ ಎಲ್ಲ ಉದಾಹರಣೆ ಅಥವಾ ಅಗತ್ಯತೆ ಇರುವಂತಹ ಅಂಶಗಳು. ಸೊ ಇಷ್ಟು ಕ್ಲಿಯರ್ ಆಗೈತಿ ಅನ್ಕೋತೀನಿ ನಾನು. ಇನ್ನು ನೆಕ್ಸ್ಟ್ ಮಾನವರಲ್ಲಿ ಪೋಷಣೆ ಯಾವ ರೀತಿ ಇರ್ತದ ಅಂತ ಮುಂದಿನ ಒಂದು ತರಗತಿಯೊಳಗ ನೋಡೋಣ. ಹೋಪ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಬಾಯ್. ಅಲ್ಲಿವರೆಗೂ ಹಿಂದಿನ ಒಂದು ತರಗತಿಯನ್ನ ಕ್ಲಾಸ್ನ ಕೇಳ್ರಿ, ನೋಟ್ಸ್ನ ಮಾಡ್ಕೊಡ್ರಿ. ಬಾಯ್.